ಪಹಲ್ಗಾಮ್ನಲ್ಲಿ ನಡೆದ ನರಮೇಧ ಮತ್ತು ಅದರ ಫಾಲೋಅಪ್. ದೆಹಲಿಯಲ್ಲಿ ಮತ್ತು ಗಡಿಯಲ್ಲಿ ವಿಪರೀತ ಅಂದರೆ ವಿಪರೀತ ಚಟುವಟಿಕೆಗಳು ನಡೀತಾ ಇದ್ದಾವೆ. ಯಾರ ಮನೆಗೆ ಯಾರು ಬಂದರು, ಎಲ್ಲಿ ಭೇಟಿಗಳು ನಡೆದವು, ಇದೇ ಚರ್ಚೆ. ಇಡೀ ದಿನ ರಕ್ಷಣಾ ಸಚಿವರು, ಸೇನಾಧಿಕಾರಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ಮೇಲೆ ಸಭೆ ಮಾಡಿದ್ರು. ಒಂದು ಇನ್ನೆವಿಟಬಲ್ ಮಿಲಿಟರಿ ಆ್ಯಕ್ಷನ್ ಅಂತೂ ಆಗುತ್ತೀಗ. ನಾಳೆನೇ ಆಗ್ಬಿಡುತ್ತಾ, ಮುಂದಿನ ವಾರ ಆಗ್ಬೋದಾ, 2 ವಾರ ಬಿಟ್ಕೊಂಡು ಆಗಬಹುದಾ, ಬಟ್ ಶೀಘ್ರದಲ್ಲೇ ಒಂದು ಮಿಲಿಟರಿ ಆ್ಯಕ್ಷನ್ ಅಂತೂ ಆಗುತ್ತೆ. ಅದರ ತಯಾರಿಗಳು ನಡೀತಾ ಇರೋ ಹಂಗೆ ಕಾಣಿಸ್ತಾ ಇದೆ. ನಾನು ಇಂಟ್ರಡಕ್ಷನ್ನಲ್ಲೇ ಹೇಳ್ತಾ ಇದ್ದೆ, ಮಿಲಿಟ್ರಿ ತಾವು ತಯಾರಿದ್ದೀವಿ ಇಲ್ಲೋ ಅನ್ನೋದನ್ನಷ್ಟೇ ಹೇಳ್ತಾರೆ. ಜನರಲ್ ಮಣೆಕ್ ಶಾ ಅವ್ರನ್ನ ಇಂದಿರಾ ಗಾಂಧಿ 1971ನಲ್ಲಿ ಕರೆದು, ಆವಾಗ ಪೂರ್ವ ಪಾಕಿಸ್ತಾನದ ಮೇಲೆ ದಂಡೆತ್ತಿ ಅವ್ರಿಗೆ ಸ್ವಾತಂತ್ರ್ಯ ಕೊಡಿಸ್ಬೇಕು, ರೆಡಿಯಾಗಿ ಯುದ್ಧಕ್ಕೆ ಅಂದ್ರಂತೆ. 6 months ಟೈಮ್ ಬೇಕು ನನಗೆ ಅಂದ್ರಂತವ್ರು ಜನರಲ್ ಮಣೆಕ್ ಶಾ. ಅವ್ರದ್ದೊಂದು ಸಿನಿಮಾ ಬಂತು, ಬಯೋಗ್ರಫಿ, ನೋಡ್ಬೇಕು ನೀವು, ಭಾಳ ಚೆನ್ನಾಗಿದೆ. 6 ತಿಂಗಳು ಟೈಮ್ ಬೇಕು ಅಂದರೆ ನೀವು ಹೊರಡಿ ಅಂದ ತಕ್ಷಣ ಹೊರಡೋದಕ್ಕೆ ಹಾಗೆಲ್ಲ ಆಗೋದಿಲ್ಲ ಅಂದ್ರಂತೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಕೂಡ ಪ್ರಿಪೇರ್ಡ್ನೆಸ್ ನೋಡ್ತಾರೆ. ಏನು ಮಾಡಬಹುದು ಈಗ ಅಂತ ಸಲಹೆಗಳನ್ನು ಕೇಳ್ತಾರೆ. ಒಂದು ಚರ್ಚೆ ನಡೆಯುತ್ತೆ, ಏನು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದೆ ಅಂತ ಮಿಲಿಟರಿಯವರು ಕೇಳ್ತಾರೆ. ಫುಲ್ ಫ್ಲೆಡ್ಜ್ಡ್ ಯುದ್ಧನ, ಅಥವಾ ಈ ಹಿಂದೆ ಮಾಡಿದ್ದೀವಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ, ಏರ್ ಸ್ಟ್ರೈಕ್ ಮಾಡಿದ್ದೀವಿ, ಅದೇ ರೀತಿಯಲ್ಲಿ ಉಗ್ರರ ಕ್ಯಾಂಪ್ಗಳು ಎಲ್ಲೆಲ್ಲಿದ್ದಾವೆ ಅನ್ನೋ ಮಾಹಿತಿಗಳು ನಮಗಿದೆ, ಮತ್ತೊಮ್ಮೆ ಆ ರೀತಿಯಾದಂಥ ಲಿಮಿಟೆಡ್ ಆಪರೇಷನ್ ಏನಾದರೂ ಮಾಡಬೇಕಾ ಅಂತ ಕೇಳಿರ್ತಾರೆ. ಅಂಥ ಚರ್ಚೆಗಳು ನಡೆದಿರ್ತವೆ. ಬಟ್ ಈ ಘಟನೆ ಆದ 2ನೇ ದಿವಸಕ್ಕೆ ಸುದ್ದಿ ಬಂತು. ಸರ್ಜಿಕಲ್ ಸ್ಟ್ರೈಕ್ ವಾಸ್ ಅ ಸರ್ಪ್ರೈಸ್ ಫಾರ್ ಪಾಕಿಸ್ತಾನ್. ಈವನ್ ಏರ್ ಸ್ಟ್ರೈಕ್ ವಾಸ್ ಅ ಸರ್ಪ್ರೈಸ್. ಇಂಥದ್ದನ್ನು ಭಾರತ ಮಾಡಬಹುದು ಅಂತ ಅವ್ರು ಕಲ್ಪನೆ ಮಾಡಿಕೊಂಡಿರಲಿಲ್ಲ, ಮೈ ಮರೆತಿತ್ತು. ಏರ್ ಸ್ಟ್ರೈಕ್ ಆದಾಗಂತೂ ಮಧ್ಯರಾತ್ರಿ ಭಾರತದ ಯುದ್ಧ ವಿಮಾನಗಳ ಪಾಕಿಸ್ತಾನದ ಒಳಗೆ ನುಗ್ಗಬೇಕು. ಪಾಕಿಸ್ತಾನ ಏರ್ಫೋರ್ಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಒಂದು ಟ್ವೀಟ್ ಬಂದಿತ್ತು. ಏನು ಯು ಸ್ಲೀಪ್ ಸೇಫ್, ಪಾಕಿಸ್ತಾನ್ ಏರ್ಫೋರ್ಸ್ ಇಸ್ ಗಾರ್ಡಿಂಗ್ ಯು ಅನ್ನೋ ಥರದ್ದೇನೋ ಏನು ಟ್ರೋಲ್ ಆಯ್ತು ರೀ ಅದು. ಅಂದರೆ ಅಷ್ಟು ಸರ್ಪ್ರೈಸ್ ಅವ್ರಿಗೆ, ಭಾರತ ಇಂಥದ್ದು ಮಾಡಬಹುದು ಅಂತ. ಈ ಸಲ ಹಂಗಲ್ಲ, ದೇ ಆರ್ ಆಲ್ ಅಲರ್ಟ್. ಭೂಮಿಯಿಂದ ಬಂದರೆ ಭೂಮಿಯಿಂದ ಎದುರಿಸ್ಬೇಕು, ಆಕಾಶದಿಂದ ಬಂದರೆ ಆಕಾಶದಿಂದ, ನೀರಿನ ಕಡೆಯಿಂದ ಬಂದರೆ ನೀರಿನ ಕಡೆ ಎದುರಿಸ್ಬೇಕು ಅಂತ. ಪಹಲ್ಗಾಮ್ ದಾಳಿ ನಡೆದ 2 ದಿನಕ್ಕೆ ಗಡಿ ಭಾಗದಲ್ಲಿದ್ದ ಟೆರರ್ ಟ್ರೈನಿಂಗ್ ಕ್ಯಾಂಪ್ಗಳನ್ನೆಲ್ಲ ಅವ್ರು ಖಾಲಿ ಮಾಡಿದ್ದಾರೆ ಅಂತ ಸುದ್ದಿ. ಅಕಸ್ಮಾತ್ ಬಂದು ಬಾಂಬ್ ಹಾಕಿದ್ರು ಜನ ಸಾಯಬಾರ್ದು ಅಂತ. ಅಲ್ಲಿಂದ ಲಾಹೋರಿಗೆ ಕರ್ಕೊಂಡು ಬಂದ್ರಂತೆ, ಲಾಹೋರಿಂದ ರಾವಲ್ಪಿಂಡಿಗೆ ಕರ್ಕೊಂಡು ಹೋದ್ರಂತೆ. ಆ ಫ್ಲೈಟ್ ಟ್ರ್ಯಾಕರ್ನಲ್ಲಿ ಫ್ಲೈಟ್ ಹೆಂಗೆ ಹೋಗಿದೆ ಅನ್ನೋದನ್ನು ತೋರಿಸಿದ್ವಿ ನಿಮಗೆ. ಇಂಥ ಸಂದರ್ಭದಲ್ಲಿ ಯಾವುದೋ ಟೆರರ್ ಕ್ಯಾಂಪನ್ನು ಟಾರ್ಗೆಟ್ ಮಾಡ್ತೀವಿ ಅಂದರೆ ಆಗೋದಿಲ್ಲ, ಇನ್ನೇನು ಮಾಡಬಹುದು, ಇಂಥ ಚರ್ಚೆಗಳು ಆಗಿದ್ದಾವೆ ಅನ್ನುವ ಸುದ್ದಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದರು, ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ದರು, ಸಶಸ್ತ್ರ ಪಡೆಗಳ ಮುಖ್ಯಸ್ಥ CDS ಅಂತ ಕರಿತೀವಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರಿದ್ದರು ಈ ಸಭೆಯಲ್ಲಿ. ಒಂದು 40 ನಿಮಿಷ ಇದರ ಬಗ್ಗೆ ಚರ್ಚೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಮನೆಯಲ್ಲೇ ನಡೆದಿರುವಂಥ ಚರ್ಚೆ ಇದೆ. ಎಷ್ಟರ ಮಟ್ಟಿಗೆ ಯುದ್ಧ ಸನ್ನದ್ಧತೆ ಇದೆ ನಮ್ಮಲ್ಲಿ ಅಂತ. 3 ಪಡೆಗಳ ಮುಖ್ಯಸ್ಥರ ಜೊತೆಗೂ ಒಂದು ಚರ್ಚೆಯಾಗಿದೆ. 3 ಪಡೆಗಳ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಅವರು ನೆನ್ನೆನೇ ಒಂದು ಚರ್ಚೆ ಮಾಡಿದ್ದಾರೆ. ಈ ಎಲ್ಲ ಡಿಸ್ಕಷನ್ನಿನ ಸಮರಿ ಅನ್ನುವ ರೀತಿಯಲ್ಲಿ ಇವತ್ತಿನ 40 ನಿಮಿಷಗಳ ಚರ್ಚೆಯಾಗಿದೆ. ಅಜಿತ್ ದೋವಲ್ ಅವರೇನೋ ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಬಗ್ಗೆ ಮಾತಾಡಿದ್ರಂತೆ. ಗಡಿಯ ಆ ಕಡೆ ಟೆರರ್ ಕ್ಯಾಂಪ್ಗಳು ಯಾವುದು, ಎಲ್ಲೆಲ್ಲಿದ್ದಾವೆ, ಎಷ್ಟು ಜನ ಇರುವ ಸಾಧ್ಯತೆ ಇದೆ, ಪಾಕಿಸ್ತಾನ ಮಿಲಿಟರಿಯ ಪ್ರಿಪೇರ್ಡ್ನೆಸ್ ಏನಿದೆ, ಇತ್ಯಾದಿ ಚರ್ಚಿಸಿದ್ರಂತೆ. ಕಾಶ್ಮೀರದ ಒಳಗಿನ ಭದ್ರತಾ ಸ್ಥಿತಿಯ ಬಗ್ಗೆ ಕೂಡ ನರೇಂದ್ರ ಮೋದಿ ಮಾಹಿತಿ ಕೇಳಿ ತಿಳ್ಕೊಂಡಿದ್ದಾರೆ. ಅಲ್ಲಿಗೆ ಸುಮ್ಮನೆ ಅಂತೂ ಕೂತ್ಕೊಂಡಿಲ್ಲ, ಏನೋ ಒಂದು ಆಗ್ತಾ ಇದೆ ಅಂತ. ಇವತ್ತು ಮನ್ ಕಿ ಬಾತ್ನಲ್ಲಿ ಮಾತಾಡಿದ್ರು. ನೆನ್ನೆ ಮನ್ ಕಿ ಬಾತ್ನಲ್ಲಿ ಪಹಲ್ಗಾಮ್ ವಿಷಯ ನಿರೀಕ್ಷೆಯಂತೆ ಬಂತು. ಪಹಲ್ಗಾಮ್ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನು ಪ್ರಧಾನಿ ಮೋದಿ ಒತ್ತಿ ಹೇಳಿದ್ರು. ಪಹಲ್ಗಾಮ್ನ ದಾಳಿಯ ದೃಶ್ಯಗಳನ್ನು ನೋಡಿದ್ರೆ ಪ್ರತಿಯೊಬ್ಬರ ರಕ್ತ ಕುದಿಯುತ್ತೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿಯನ್ನು ಸಹಿಸೋದಕ್ಕಾಗದೆ ಟೆರರಿಸ್ಟ್ಗಳ ದಾಳಿ ಮಾಡಿದ್ದಾರೆ. 26 ಜನರನ್ನು ಕೊಂದವರು ದಾಳಿ ಹಿಂದಿನ ರೂವಾರಿಗಳು, ಯಾರನ್ನೂ ಬಿಡೋದಿಲ್ಲ, ಅವರಿಗೆ ಕಠಿಣ ಶಿಕ್ಷೆಯಾಗತ್ತೆ ಅಂತ ಅಂದರು. ಮತ್ತೊಂದು ಎಚ್ಚರಿಕೆ, ಯುದ್ಧ ಅಂತ ಆಗೋದಾದರೆ
ಲಿಮಿಟೆಡ್ ಮಿಲಿಟರಿ ಆ್ಯಕ್ಷನ್ನೇ ಆಗೋದಾದರೆ ಬೇರೆ ಬೇರೆ ದೇಶಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಅವಶ್ಯಕತೆ ತುಂಬ ಇರುತ್ತೆ. ಕನಿಷ್ಠ 100 ದೇಶಗಳ ಜೊತೆಗೆ ಭಾರತ ಸಂಪರ್ಕ ಸಾಧಿಸಿದೆ ಈ ವಿಷಯದಲ್ಲಿ. 100 ದೇಶಗಳಿಗೆ ಎಕ್ಸ್ಪ್ಲೇನ್ ಮಾಡಿದೆಯಂತೆ. ಘಟನೆ ಏನಾಯಿತು, ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದಕ್ಕೆ ನಮ್ಮ ಹತ್ರ ಏನೇನು ಸಾಕ್ಷಿಗಳಿದ್ದಾವೆ, ಟೆರರಿಸ್ಟ್ಗಳು ಹೆಂಗೆ ಬಂದರು, ಯಾರವರು, ಪಾಕಿಸ್ತಾನ ಮಿಲಿಟರಿಯಲ್ಲಿ ಇವರಿಗೆ ಟ್ರೈನಿಂಗ್ ಕೊಟ್ಟವರು ಯಾರು, ಇರುವ ಅಷ್ಟೂ ಮಾಹಿತಿಯನ್ನು ಡಿಜಿಟಲ್ ಫುಟ್ ಪ್ರಿಂಟ್ಗಳ ಸಮೇತ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. 100 ದೇಶಗಳಿಗೆ ಎಕ್ಸ್ಪ್ಲೇನ್ ಮಾಡಿದೆಯಂತೆ ಭಾರತ. ಅಂದರೆ ವೈ ವಿ ಶುಡ್ ಎಕ್ಸ್ಪ್ಲೇನ್? ಬಿಕಾಸ್ ವಿ ಹ್ಯಾವ್ ಅ ಲೆಜಿಟಿಮೇಟ್ ರೈಟ್ ಟು ರಿಟಾಲಿಯೇಟ್ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕು ಅವ್ರಿಗೆ. ಅಮೇರಿಕದ ಟ್ವಿನ್ ಟವರ್ ಮೇಲೆ ದಾಳಿ ಆಗತ್ತೆ ರೀ, ಇಡೀ ಮಿಲಿಟ್ರಿ ಬಂತು ಅಫ್ಘಾನಿಸ್ತಾನಕ್ಕೆ. ಎಲ್ಲಿದ್ದಾನವನು, ಯಾರು, ಅಲ್ ಖೈದಾ ಒಸಾಮಾ ಬಿನ್ ಲಾಡೆನ್ ಎಲ್ಲಿದ್ದಾನವನು ಅಂತ ಹುಡ್ಕೊಂಡು ಇಡೀ ಮಿಲಿಟ್ರಿ ಬಂತು. ದಾಟ್ಸ್ ಹೌ ದೇ ರಿಟಾಲಿಯೇಟ್. ಅಕ್ಟೋಬರ್ 7, 2023 ಇಸ್ರೇಲ್ನಲ್ಲಿ ಆಗಿದ್ದಿದೆ ಇದರ 10 ಪಟ್ಟೇನು, ಇನ್ನೂ ಜಾಸ್ತಿ. ಗಡಿ ಒಳಗಡೆಯಿಂದ ಕನಿಷ್ಠ 2700 ಭಯೋತ್ಪಾದಕರು ಬಂದರು ಗನ್ ಹಿಡ್ಕೊಂಡು. 2700, ಇಲ್ಲಿ ಬಂದವರು 6 ಜನ. ಕಂಡಲ್ಲಿ ಹೊಡೆದ್ರು, ಅತ್ಯಾಚಾರ ಮಾಡಿದ್ರು, 6 ವರ್ಷದ ಮಕ್ಕಳನ್ನ ಬಿಡಲಿಲ್ಲ, ಬೆಂಕಿ ಹಾಕಿ ಸುಟ್ಟರು ಹೆಣಗಳನ್ನು. ಜೀವಂತ ಸಿಕ್ಕವ್ರನ್ನ ಎಳ್ಕೊಂಡು ಗಡಿ ಒಳಗೆ ತಗೊಂಡು ಹೋಗ್ಬಿಟ್ರು. ಏನು ಮಾಡ್ತು ಇಸ್ರೇಲು? ಇವತ್ತಿನ ತನಕ ಮಾಡ್ತಿದೆ. ಮೊನ್ನೆ ಹೋಗಿದ್ದೆ ನಾನು, ಹೋಗಿ ಗಾಜಾದ ಗಡಿಯಲ್ಲಿನ ಒಂದು ಕಿಬುಟ್ಸ್ ಅಂತ ಕರೀತಾರೆ, ಕೋಆಪರೇಟಿವ್ ವಿಲೇಜಸ್, ಅದರ ಒಂದು ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತೀರಿ. ನಾನು ನೋಡ್ತಿದ್ದಂತೆ ಬಂದೊಂದು ಬಾಂಬ್ ಇತ್ತು ಕಣ್ಣು ಮುಂದೆ. ಇವತ್ತಿಗೂ ಹೊಡಿತಿದ್ದಾರೆ ಅವರು. 1.5 ವರ್ಷದ ನಂತರವೂ ರಿಟಾಲಿಯೇಟ್ ಮಾಡುವ ಅಧಿಕಾರ ಇಸ್ರೇಲ್ಗಿದೆ, ಅಮೇರಿಕಕ್ಕಿದೆ. ಇಂಥದ್ದೇ ದಾಳಿ ಯುರೋಪಿನ ಯಾವುದಾದ್ರೂ ರಾಷ್ಟ್ರಗಳಲ್ಲಾಗಿದ್ದರೆ ಇಡೀ ಪ್ರಪಂಚ ಕಣ್ಣೀರಾಗ್ತಿತ್ತು. ಭಾರತಕ್ಕೆ ಅಟ್ಲೀಸ್ಟ್ ಅಯ್ಯೋ ಪಾಪನಾರು ಅಂತಿದ್ದಾರೆ ರೀ. ನಿಮಗೆ ಆಫ್ರಿಕಾ ದೇಶಗಳ ಕಥೆ, ಬೋಕೋ ಹರಾಮ್ ಅನ್ನೋ ಇಸ್ಲಾಮಿಕ್ ಟೆರರ್ ಆರ್ಗನೈಸೇಷನ್ ಅಲ್ಲಿ ಸೃಷ್ಟಿಸಿರುವ ನರಕ ಇದೆಯಲ್ಲ ಆಫ್ರಿಕನ್ ದೇಶಗಳಲ್ಲಿ. ಅಯ್ಯೋ ಬುಡಕಟ್ಟು ಸಮುದಾಯದ ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಓದೋ ಮಕ್ಕಳನ್ನು ಬಿಡ್ತಾ ಇಲ್ಲ ಅವರು. ಬೋಕೋ ಹರಾಮ್ ಏನು ಮಾಡ್ತಿದೆ ಅಂತ ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ ನೋಡಿ, ಯಾರು ಮಾತಾಡ್ತಾರೆ ಅದ್ರ ಬಗ್ಗೆ. ಪಾಪ ಆಫ್ರಿಕನ್ ದೇಶಗಳವು, ಅಲ್ಲಿ ಇಸ್ಲಾಮಿಕ್ ಟೆರರಿಸಮ್ ಅಷ್ಟರ ಮಟ್ಟಿಗಾಗಿದೆ. ಇಂಥ ಸಂದರ್ಭದಲ್ಲಿ ಭಾರತದ ಜೊತೆ ಚೆನ್ನಾಗಿರುವ ದೇಶಗಳಿಗೆ ಒಂದು ಕಮ್ಯುನಿಕೇಷನ್ ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ಆ ಕಮ್ಯುನಿಕೇಷನನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೆಲವು ದೇಶಗಳು ಡಿಎಸ್ಕಲೇಷನ್ ಮಾಡಿಬಿಡಿ ಅಂದ್ರಂತೆ. ಡಿಎಸ್ಕಲೇಷನ್ ಅಂದ್ರೇನು? ಗಡಿಯ ಕಡೆ ನಾವು ಸೈನ್ಯವನ್ನು ಕಳಿಸ್ತಾ ಇದ್ದೀವಿ. ಈಗ ನಮ್ಮ ಯುದ್ಧ ವಿಮಾನಗಳು ಹೋಗಿದ್ದಾವೆ, ಫೈಟರ್ ಜೆಟ್ಗಳನ್ನು ಹೋಗಿ ಅಲ್ಲಿಟ್ಟಿದ್ದೀವಿ, ಭಾರತೀಯ ಭೂಸೇನೆ ಹೋಗ್ತಾ ಇದೆ, ಇನ್ನೇನು ಇನ್ಫಂಟ್ರಿನೂ ಮೂವ್ ಆಗಿಬಿಡುತ್ತೋ ಏನೋ. ಇಂಥ ಪರಿಸ್ಥಿತಿ ಇದೆ, ಡಿಎಸ್ಕಲೇಷನ್ ಮಾಡಿ ಅಂದ್ರಂತೆ. ನಥಿಂಗ್ ಡೂಯಿಂಗ್ ಅಂತ ಭಾರತ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡಿದೆ ಅಂತ ಮಾಹಿತಿ. ನಾವು ಏನು ಮಾಡ್ತೀವಿ ಅನ್ನೋದನ್ನು ಈಗಲೇ ಹೇಳಲಾರೆವು, ಏನು ಮಾಡದೆ ಅಂತೂ ಸುಮ್ಮನೆ ಇರೋದಿಲ್ಲ ಅಂತ. ಅಷ್ಟು ಕಮ್ಯುನಿಕೇಷನನ್ನು ಬಹಳ ಸ್ಪಷ್ಟವಾಗಿ ಭಾರತ ಮಾಡಿದೆ ಮತ್ತು ಕೇಳಿದ ಸಾಕ್ಷ್ಯಗಳನ್ನೆಲ್ಲ ಕೊಟ್ಟಿದೆ ಅನ್ನುವ ಮಾಹಿತಿ ಬರ್ತಾರೆ. ಇನ್ನೊಂದು ಕಡೆ ಭಾರತೀಯ ಸೇನೆ ಕಾಶ್ಮೀರ ತುಂಬ ಕೂಂಬಿಂಗ್ ಮುಂದುವರೆಸಿದೆ. ಮತ್ತಷ್ಟು ಭಯೋತ್ಪಾದಕರ ಮನೆಗಳಿಗೆ ಬಾಂಬ್ ಬಿಟ್ಟು ಉಡಾಯಿಸಿದ್ರು. ನೀವು ಡಿಪ್ಲೊಮ್ಯಾಟಿಕ್ಕಾಗಿ ಹೇಳ್ಬೇಕಂದ್ರೆ ಭಯೋತ್ಪಾದಕರ ಮನೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಬೇಕು. ಬಟ್ ಇಂಥ ವಿಷಯದಲ್ಲಿ ಇದನ್ನು ಭಾರತೀಯ ಸೇನೆ ಶೌರ್ಯ ಅಂತ ನೋಡ್ತೀನಿ. ಐ ಡೋಂಟ್ ನೋ ಸುಪ್ರೀಂ ಕೋರ್ಟ್ ಹೆಂಗೆ ನೋಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಡೌಟ್ ಇರೋದು. ಯಾರು ಪ್ರಶ್ನೆ ಮಾಡಿಕೊಂಡು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ನೋಡಿ ಸೇನೆ ಹಿಂಗೆ ಮಾಡ್ತಿದೆ ಅಂತೂ ಸೇನೆಗೆ ಒಂದು ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟು ಇನ್ಹ್ಯೂಮನ್ ಆಗಿ ಮಾಡ್ತಾ ಇದ್ದೀರಿ, ಅವ್ರು ಯಾರೋ ತಪ್ಪು ಮಾಡಿದ್ರೆ ಅವ್ರ ಮನೆಯವ್ರು ಯಾಕೆ ಅನುಭವಿಸ್ಬೇಕು ಅಂತೆಲ್ಲ ಅಂದು ಪರಿಹಾರ ಕೊಡಿ ಅಂತೆಲ್ಲರೂ ಹೇಳೋದಕ್ಕೆ ಬರೋದಿಲ್ಲ ರೀ. ನಮ್ಮ ದೇಶದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಂಗೇನಾದ್ರು ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಭಾರತೀಯ ಸೇನೆ ಆ 26 ಪ್ರಾಣಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ರೀತಿಯಲ್ಲಿ ಭಯೋತ್ಪಾದಕರ ಮನೆಗಳನ್ನು ಒಂದನ್ನು ಉಳಿಸ್ತಾ ಇಲ್ಲ. ಆದಿಲ್ ಟೋಕರ್ ಪುಲ್ವಾಮಾದಲ್ಲಿ ಈತ ಖುದ್ದಾಗಿ ಭಾಗವಹಿಸಿದ್ದ ಈ ನರಮೇಧದಲ್ಲಿ. ಆಸಿಫ್ ಶೇಖ್ ಅನಂತನಾಗ್ನಲ್ಲಿ ಇವನು ಖುದ್ದಾಗಿ ಭಾಗವಹಿಸಿದ್ದ. ಶಾಹಿದ್ ಅಹಮದ್ ಕುಟ್ಟಿ ಶೋಫಿಯಾನ್ನ ನಿವಾಸಿ LET ಕಮಾಂಡರು 4 ವರ್ಷದಿಂದ ಅಬ್ಸ್ಕಾಂಡಿಂಗ್ ಇದ್ದಾನೆ. ಜಾಹಿದ್ ಅಹಮ್ಮದ್ ಮಟಾಲಂ ಪ್ರದೇಶ ಉಗ್ರರ ಜೊತೆಗೆ ನಂಟಿದೆ, ಸಕ್ರಿಯ ಟೆರರಿಸ್ಟ್ ಆಗಿದ್ದಾನೆ. ಅಶಾನ್ ಉಲ್ ಹಕ್ ಪುಲ್ವಾಮಾ ಮುರಾನ್ ಪ್ರದೇಶ 2018ರಲ್ಲೇ ಪಾಕಿಸ್ತಾನಕ್ಕೆ ಹೋಗಿ ಇತ್ತೀಚೆಗೆ ಟ್ರೈನಿಂಗ್ ತಗೊಂಡು ವಾಪಸ್ ಬಂದಿದ್ದಾನಂತೆ. ಈಶಾನ್ ಅಹಮದ್ ಶೇಖ್
LET ಕಮಾಂಡರ್ 2023 ಉಗ್ರರ ಜೊತೆಗೆ ಸಂಪರ್ಕ, ಅವನದೊಂದು 2 ಅಂತಸ್ತಿನ ಮನೆ ಇತ್ತು, ಉಡಾಯಿಸಿದ್ದಾರೆ. ಹ್ಯಾರಿಸ್ ಅಹಮ್ಮದ್ ಪುಲ್ವಾಮಾದವನು 2023 ಉಗ್ರರ ಜೊತೆಗೆ ಇದ್ದಾನೆ. ಫಾರೂಕ್ ಅಹಮ್ಮದ್ LET ಪಾಕಿಸ್ತಾನದಲ್ಲೇ ಸೆಟ್ಲ್ ಆಗಿದ್ದಾನೆ. ಜಮೀರ್ ಶೀರ್ ಗೋಜ್ರಿ ಬಂಡೀಪೋರಾದವನು. ಅದ್ನಾನ್ ಶಫೀದಾರ್ ಶೋಫಿಯಾನ್ನವನು. ಅಮೀರ್ ವಣಿ ಪುಲ್ವಾಮಾದವನು. 11 ಟೆರರಿಸ್ಟ್ಗಳ ಮನೆಗಳು ಇಲ್ಲಿ ತನಕ ಉಳಿದಿಲ್ಲ. ಪಹಲ್ಗಾಮ್ ದಾಳಿಯ ವಿರುದ್ಧ ದೇಶದಾದ್ಯಂತ ಒಂದು ಆಕ್ರೋಶ ಇದೆ, ಒಂದು ಕಿಚ್ಚಿದೆ, ಬೇಜಾರಿದೆ. ಈ ಬೇಜಾರು ಅಂದರೆ ಇದರಿಂದ ನೊಂದಂಥ ಒಬ್ಬ ಮುಸ್ಲಿಂ ಶಿಕ್ಷಕ ಪಶ್ಚಿಮ ಬಂಗಾಳದ ಬದೂರಿಯಾದಲ್ಲಿ ಶಬೀರ್ ಹುಸೇನ್ ಅಂತ ಆತನ ಹೆಸರು. ನನ್ನ ಧರ್ಮವನ್ನು ಆಯುಧವನ್ನಾಗಿ ಬಳಸಲಾಗ್ತಾ ಇದೆ, ಇಂಥ ಧರ್ಮದಲ್ಲಿ ನಾನು ಇರೋದಿಲ್ಲ, ಇಸ್ಲಾಮನ್ನು ತ್ಯಜಿಸುತ್ತಿದ್ದೇನೆ ಅಂತ ಘೋಷಣೆ ಮಾಡಿದ್ದಾನೆ. ಇಸ್ಲಾಮನ್ನು ತ್ಯಜಿಸುತ್ತಿದ್ದೇನೆ, ಯಾವ ಧರ್ಮವನ್ನೂ ಸೇರುವುದಿಲ್ಲ, ಕೇವಲ ಮನುಷ್ಯನಾಗಿ ಬದುಕುತ್ತೇನೆ ಅಂತ ಶಬೀರ್ ಹುಸೇನ್ ঘোষণা। ಇದ್ರ ಬಗ್ಗೆ ಮಾತಾಡ್ತೀನಿ, ಒಂದು ಸಲ ವಿಡಿಯೋ ನೋಡಿಬಿಡಿ। আমি সাবির হোসেন। পেহেলগাঁওয়ে ঘটে যাওয়া বর্বরোচিত জঙ্গি হামলার প্রতিবাদে আজ আমি ইসলাম ধর্ম ত্যাগ করছি এবং আমি মনে করি এরকম বর্বরোচিত ঘটনার প্রতিবাদে সকল মুসলিম সমাজের মানুষের এগিয়ে আসা উচিত। আর নিহতদের প্রতি এবং তাদের পরিবারের প্রতি আমার সমবেদনা জানাই। নমস্কার, আমি সাবির হোসেন। পেহেলগাঁওয়ে ঘটে যাওয়া বর্বরোচিত জঙ্গি হামলার প্রতিবাদে আজ আমি ইসলাম ধর্ম ত্যাগ করছি এবং আমি মনে করি এরকম বর্বরোচিত ঘটনার প্রতিবাদে সকল মুসলিম সমাজের মানুষের এগিয়ে আসা উচিত। আর নিহতদের প্রতি এবং তাদের ದೇವರು ಈತನನ್ನು ರಕ್ಷಿಸಲಿ ನಿಜವಾದ ಅರ್ಥದಲ್ಲಿ, ಅಂದರೆ ಪ್ರಾಣ ಹೋಗುವುದರಿಂದ ರಕ್ಷಿಸಲಿ ಅಂತ ಅಪಾಸ್ಟೆಸ್ ಅಂತ ಕರೀತಾರೆ ಇದನ್ನ। ಅಪಾಸ್ಟಸಿ, ಈತ ಮಾಡಿರುವ ಕೃತ್ಯಕ್ಕೆ ಈತನನ್ನು ಅಪಾಸ್ಟೇಟ್ ಅಂತ ಕರೀತಾರೆ। ಅಂದರೆ ದಟ್ಸ್ ಅನ್ ಇಂಗ್ಲೀಷ್ ವರ್ಡ್ ಫಾರ್ ವಾಟ್ ಹಿ ಹ್ಯಾಸ್ ಡನ್। ಇದಕ್ಕೆ ತಲೆ ಕತ್ತರಿಸುವುದು ಶಿಕ್ಷೆ ಅಂತ ಧರ್ಮಗ್ರಂಥಗಳಲ್ಲಿದೆ। ಬಿಟ್ಟು ಹೋದರೆ ತಲೆ ಕತ್ತರಿಸಬಹುದು ಅಂತ ನಿಮಗೆ ಸಂಶಯ ಇದ್ದರೆ ಸರ್ಚ್ ಮಾಡಿ ನೋಡ್ಬೋದು। ಪನಿಷ್ಮೆಂಟ್ ಫಾರ್ ಅಪಾಸ್ಟಸಿ ಅಂತ ಹಾಕಿದ್ರೆ ಸಿಗುತ್ತೆ। ಅನೇಕ ಧರ್ಮವನ್ನು ಅರೆದು ಕೊಡದಂಥವರು ಈ ವಿಷಯವನ್ನು ಹೇಳ್ತಾರೆ, ಬಿಟ್ಟು ಹೋದರೆ ತಲೆ ಕತ್ತರಿಸುವುದು ಶಿಕ್ಷೆ ಅಂತ ಈತ ಘೋಷಣೆ ಮಾಡಿದ್ದಾನೆ। ತನ್ನ ಪಾಡಿಗೆ ತಾನು ಇದ್ದಿದ್ರೆ ಆಗ್ತಿತ್ತು, ಇವನು ವಿಡಿಯೋ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ ನನಗೆ। ವಿಡಿಯೋ ಎಲ್ಲ ಮಾಡಿ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ। ಕರ್ನಾಟಕದಲ್ಲೂ ಇಂಥವರಿದ್ದಾರೆ, ಬೆಂಗಳೂರಿನಲ್ಲಿ ಸುಮಾರು ಜನ ಇದ್ದಾರೆ। ದೇ ಕಾಲ್ ದೆಮ್ಸೆಲ್ಸ್ ಎಕ್ಸ್ ಮುಸ್ಲಿಮ್ಸ್, ಮಾಜಿ ಮುಸ್ಲಿಮ್ಸು ಅಂತ ಕರೆದುಕೊಳ್ತಾರೆ। ಬೆಂಗಳೂರಿನಲ್ಲಿ ಒಬ್ಬ ತುಂಬ ಸೀನಿಯರ್ ಪೊಸಿಷನ್ನಲ್ಲಿರುವ ಡಾಕ್ಟರ್ ಒಬ್ಬರು, ಹಿ ಹ್ಯಾಸ್ ರಿಟನ್ ಅ ಬುಕ್ ಆಲ್ಸೋ, ಬಟ್ ಅನಾಮಿಕವಾಗಿ। ಯಾಕೆ ಪ್ರಾಣಗಳು ಸರ್ ಅಂತಾರೆ ಅವರು। ಇನ್ನೊಬ್ಬ ಸರ್ಕಾರಿ ಅಧಿಕಾರಿ ಗೊತ್ತಿದ್ದಾರೆ ನನಗೆ, ಚರ್ಚೆ ಮಾಡ್ತಾರೆ ಅವ್ರು ಕೂತ್ಕೊಂಡು, ಇಂತಿಂಥ ಕಾರಣ ನನಗೆ ಈ ರಿಯಲೈಸೇಷನ್ ಆಯಿತು, ಆ ರಿಯಲೈಸೇಷನ್ ಆಯಿತು ಅಂತ। ಬಟ್ ಬಹಿರಂಗವಾಗಿ ನೋ, ಪ್ರಾಣ ಅಂತಾರೆ ಅವರು। ಶಬೀರ್ ಹುಸೇನು ವಿಡಿಯೋ ಮಾಡಬೇಕಾಗಿರಲಿಲ್ಲ ಆತನ ಒಳ್ಳೆಯದಕ್ಕೆ। ಅನೇಕ ಮೂಮೆಂಟ್ಗಳಿದ್ದಾವೆ, ಚಳುವಳಿಗಳು ನಡೀತಾ ಇದ್ದಾವೆ, ಜಾಸ್ತಿ ಮಾತಾಡೋದು ಬೇಡ ಅದ್ರ ಬಗ್ಗೆ, ನಾವು ಮುಂದಿನ ಸುದ್ದಿಗೆ ಹೋಗೋಣ। ಭಾರತೀಯ ಸೇನೆ ದಾಳಿ ಮಾಡುತ್ತೆ ಅನ್ನುವ ಭಯ ಪಾಕಿಸ್ತಾನದ ಸೇನೆಯಲ್ಲಿ ಅದು ಎಷ್ಟರ ಮಟ್ಟಿಗಾಗಿದೆ ಅಂದರೆ, ಸ್ವತಃ ಉಳಿದವ್ರ ವಿಷಯಕ್ಕೆ ಬರ್ತೀನಿ ನಾನು। ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕೆಲವೇ ದಿವಸಗಳ ಹಿಂದೆ ಈತನ ಭಾಷಣ ನೋಡಿದ್ವಿ ನಾವು। ಸಾರಿ ಅಂದರೆ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿ ಶತ್ರು ದೇಶ ಆದರೆ ಏನಂತೆ ಬಹುವಚನದಲ್ಲೇ ಮಾತಾಡಬೇಕು, ಬಟ್ ಹಿ ಡಸ್ ನಾಟ್ ಡಿಸರ್ವ್ ದಟ್ ಪ್ಲೇಸ್। ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದ ಮುಸ್ಲಿಮರು ಸ್ವತಃ ಪಾಕಿಸ್ತಾನದ ಪ್ರಧಾನಿ ಎದುರಿಗೆ ನಿಂತ್ಕೊಂಡು ಈತ ಮಾಡಿದ್ದ ಭಾಷಣವನ್ನು ಕೇಳಿದ್ರೆ, ನಾವು ಮುಸಲ್ಮಾನರು ಹಿಂದೂಗಳಿಗಿಂತ ಪರಂಪರೆಯಲ್ಲಿ ಪ್ರತ್ಯೇಕವಾಗಿದ್ದೀವಿ, ಇತಿಹಾಸದಲ್ಲಿ ಪ್ರತ್ಯೇಕವಾಗಿದ್ದೀವಿ, ಅದರಲ್ಲಿ ಸುಡುಗಾಡು, ಇದು ಪ್ರತ್ಯೇಕವಾಗಿದ್ದೀವಿ ನಾವು, ಅದೇ ಟೂ ನೇಷನ್ ಥಿಯರಿಗೆ ಬೇಸ್ ಹಾಕಿದ್ದು, ಕಾಶ್ಮೀರದಲ್ಲಿ ಹೋರಾಡ್ತಾ ಇರುವ ನಮ್ಮ ಸಹೋದರರಿಗೆ ಬೆಂಬಲ ಸೂಚಿಸೋಣ ಅಂತ ಮಾತಾಡಿದ್ದ ಈತ। ಒಂದು ದೇಶದ ಸೇನೆಯ ಮುಖ್ಯಸ್ಥನ ಬಾಯಲ್ಲಿ ಬರುವ ಮಾತುಗಳ ಅಲ್ಲ ಅವು, ನೋ। ಭಾರತದ ಸೇನಾಧಿಕಾರಿಗಳು ಯಾವತ್ತಾರು ಹಿಂಗೆ ಮಾತನಾಡಿದ್ದು ನೋಡಿದ್ದೀರಾ? ನೋ. ಅಂಥ ಸೇನಾಧಿಕಾರಿಯನ್ನು ಪಾಕಿಸ್ತಾನ ಪಡೆದಿದೆ, ಆಸಿಮ್ ಮುನೀರ್। ಆತನ ವಿರುದ್ಧವೇ ದೊಡ್ಡದೊಂದು ಮೂಮೆಂಟ್ ಶುರುವಾಗಂಗಿದೆ ಪಾಕಿಸ್ತಾನದಲ್ಲಿ। ಆಸಿಮ್ ಮುನೀರ್ ಫ್ಯಾಮಿಲಿ ವಿದೇಶಕ್ಕೆ ಎಸ್ಕೇಪ್ ಆಗಿದೆಯಂತೆ, ಮಕ್ಕಳು ಹೆಂಡತಿಯನ್ನು ಈತ ವಿದೇಶಕ್ಕೆ ಕಳಿಸಿಬಿಟ್ಟಿದ್ದಾರಂತೆ। ಪಾಕಿಸ್ತಾನದ ಅನೇಕ ನಾಯಕರುಗಳ ಕುಟುಂಬದವರು ಫಾರಿನ್ಗೆ ಹೋಗಿದ್ದಾರಂತೆ, ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾರೆ। ಹೆಚ್ಚು ಕಡಿಮೆ ಆದರೆ ಯಾಕೆ ಅಂತ
ಈತನ ವಿರುದ್ಧ ಮಾಜಿ ಸೇನಾಧಿಕಾರಿಗಳದೊಂದು ಚಳುವಳಿ ಜೋರಾಗ್ತಾ ಇದೆ. ಹಿ ಡಸ್ ನಾಟ್ ಡಿಸರ್ವ್ ಟು ಬಿ ಇನ್ ದ್ಯಾಟ್ ಪೊಸಿಷನ್, ಆ ಪೊಸಿಷನ್ನಿಂದ ಕೆಳಗಡೆ ಇಳಿಬೇಕು ಅಂತ. ಇನ್ನೊಂದು ಕಡೆ ಪಾಕಿಸ್ತಾನ ಸೇನೆಗೆ ದೊಡ್ಡ ತಲೆನೋವು ರಾಜೀನಾಮೆಗಳು. ಒಂದು 5,000ಕ್ಕೂ ಹೆಚ್ಚು ಸೈನಿಕರ ರಾಜೀನಾಮೆಗಳು ಬಂದಿದ್ದಾವಂತೆ ಪಾಕಿಸ್ತಾನಿ ಸೇನೆಗೆ. ಒಂದು ಕಡೆ ಸದರ್ನ್ ಬಾರ್ಡರ್ನಲ್ಲಿ ಹಿಂಗಿದೆ, ನೀವು ನಾರ್ದರ್ನ್ ಬಾರ್ಡರ್ ಕತೆ ಹೇಳಿದ್ರೆ ಏನಂತೀರೋ, ಅಫ್ಘಾನಿಸ್ತಾನ ವರ್ಸಸ್ ಪಾಕಿಸ್ತಾನ. ತಾಲಿಬಾನ್ನವರ ಭಯ ಇದೆ ಅಲ್ಲಿ. ಭಾರತ ಅಟ್ಲೀಸ್ಟು ಭಾರತೀಯ ಸೇನೆ ಒಂದು ಟ್ರೆಡಿಷನಲ್ ವಾರ್ ಮಾಡುತ್ತೋ ಅಥವಾ ಲಿಮಿಟೆಡ್ ಆಪರೇಷನ್ ಮಾಡುತ್ತೋ, ಆ ಆಪರೇಷನ್ನು ಲೆಜಿಟಿಮೇಟ್ ಆಗಿರುತ್ತೆ ಮತ್ತು ನೈತಿಕವಾಗಿರುತ್ತೆ, ಅಷ್ಟಾದರೂ ಖಚಿತವಾಗಿದೆ ಅವ್ರಿಗೆ. ಬಟ್ ನೀವು ಅಫ್ಘಾನಿಸ್ತಾನದ ಕಡೆಯಿಂದ ತಾಲಿಬಾನ್ನವರು ಬಂದುಬಿಟ್ರೆ ಏನು ಮಾಡ್ತಾರೋ ಏನು ಹೇಳಬೇಕು. 5,000 ಸೈನಿಕರು ಈ ಕಡೆ ಸದರ್ನ್ ಬಾರ್ಡರು, ಆ ಕಡೆ ನಾರ್ದರ್ನ್ ಬಾರ್ಡರಲ್ಲಿ ರಾಜೀನಾಮೆ ಕೊಟ್ಟಿದ್ದಾರಂತೆ. ಇದೊಂಥರ ಆಸಿಮ್ ಮುನೀರ್ ವಿರುದ್ಧ ದಂಗೆ ಅನ್ನುವಂತೆ ನೋಡಲಾಗ್ತಾ ಇದೆ. 2 ದಿನದಲ್ಲಿ 5,000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರ ರಾಜೀನಾಮೆಗಳು. ಪಾಕಿಸ್ತಾನದ ಪಶ್ಚಿಮ ಗಡಿಯಲ್ಲಿ 200 ಅಧಿಕಾರಿಗಳು 600 ಸೈನಿಕರು, ಉತ್ತರ ಗಡಿಯಲ್ಲಿ 200 ಅಧಿಕಾರಿಗಳು 600 ಸೈನಿಕರ ರಾಜೀನಾಮೆ. LOCಯಲ್ಲಿ ಪೋಸ್ಟಿಂಗ್ ಆದವರು 75 ಅಧಿಕಾರಿಗಳು ಮತ್ತು 500 ಸೈನಿಕರ ರಾಜೀನಾಮೆ ಕೊಟ್ಟಿದ್ದಾರಂತೆ. ಟೋಟಲ್ ಮಾಡಿದ್ರೆ ರಾವಲ್ಪಿಂಡಿಯ ಸೇನಾ ಮುಖ್ಯ ಕಚೇರಿಗೆ ಬಂದ ರಾಜೀನಾಮೆ ಪತ್ರಗಳ ಸಂಖ್ಯೆ 5,000 ಅನ್ನುವ ಸುದ್ದಿ ಪಾಕಿಸ್ತಾನದಲ್ಲಿ ಹರಿದಾಡ್ತಾ ಇದೆ. 5,000. ಇದರ ಮಧ್ಯದಲ್ಲಿ ಹುಷಾರ್, ನಮ್ಮ ಹತ್ರ ಅಣ್ವಸ್ತ್ರಗಳಿದ್ದಾವೆ ಅಂತ ಪಾಕಿಸ್ತಾನದ ಸಚಿವ ಹನೀಫ್, ರಕ್ಷಣಾ ಸಚಿವ ಹನೀಫ್, ಡಿಫೆನ್ಸ್ ಮಿನಿಸ್ಟ್ರು, ರೈಲ್ವೆ ಮಿನಿಸ್ಟ್ರು ಹನೀಫ್, 130 ಅಣ್ವಸ್ತ್ರಗಳಿದ್ದಾವೆ, ಅದನ್ನು ಪ್ರದರ್ಶನಕ್ಕಾಗಿ ಇಟ್ಟಿಲ್ಲ ನಾವು ಅಂತಾನೆ. ಪ್ರದರ್ಶನಕ್ಕಾಗಿ ಇಟ್ಟಿಲ್ಲ. ಹನೀಫ್ ಅಬ್ಬಾಸಿ, ಪಾಕಿಸ್ತಾನದ ರೈಲ್ವೆ ಸಚಿವ. ನಮ್ಮಲ್ಲಿ ವಾರಿಸ್, ಶಾಹೀನ್, ಘಜ್ನವಿ ಕ್ಷಿಪಣಿಗಳಿದ್ದಾವೆ, ಮ್ಯೂಸಿಯಂನಲ್ಲಿ ನೋಡೋದಕ್ಕಿಟ್ಟಿಲ್ಲ ಅವುಗಳನ್ನು. ಈ ಎಲ್ಲ ಕ್ಷಿಪಣಿಗಳನ್ನು ನಾವು ಭಾರತಕ್ಕಾಗಿ ಇಟ್ಕೊಂಡಿದ್ದೀವಿ. 130 ಅಣುಬಾಂಬ್ ಇದ್ದಾವೆ ನಮ್ಮ ಹತ್ರ, ಅವುಗಳನ್ನು ಮಾಡೆಲ್ ಮಾಡೋದಕ್ಕಿಟ್ಟಿಲ್ಲ. ನಿಮಗೆ ಗೊತ್ತಿಲ್ಲ ಪಾಕಿಸ್ತಾನ ಅಣ್ವಸ್ತ್ರಗಳನ್ನು ಎಲ್ಲೆಲ್ಲಿಟ್ಟಿದೆ ಅನ್ನೋದು, ಅದು ಜಗತ್ತಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ ಅಂತ. ಇದಕ್ಕೆ ಉತ್ತರವನ್ನು OIC ಕೊಟ್ಟರು, ಅಸಾದುದ್ದೀನ್ ಓವೈಸಿ. ನಾನು ಅನೇಕ ಸಲ ಹೇಳಿದ್ದೀನಿ ಪಹಲ್ಗಾಮ್ ಘಟನೆ ಆದ ನಂತರ. ಅಸಾದುದ್ದೀನ್ ಓವೈಸಿ ಅವರ ಹೇಳಿಕೆಗಳಿದಾವೆ ನೋಡ್ರಿ, ಒಂದು ಶಬ್ದದಲ್ಲಿ, ಒಂದು ವಾಕ್ಯದಲ್ಲಿ ಒಂದು ಕೊಂಕು ಹುಡುಕೋದಕ್ಕಾಗೋದಿಲ್ಲ. ನೋ, ಹಿ ಹ್ಯಾಸ್ ಸ್ಟುಡ್ ಫರ್ಮ್ಲಿ ವಿತ್ ಅ ನೇಷನ್. ಫರ್ಮ್ಲಿ. ನಿಮ್ಮ ಟೈಮು ಭಾರತಕ್ಕಿಂತ ಅರ್ಧ ಗಂಟೆ ಹಿಂದಿದೆ. ನಾನು ಈಗ ಹೇಳ್ತೀನಿ, ಪಾಕಿಸ್ತಾನ ಭಾರತಕ್ಕಿಂತ ಅರ್ಧ ಶತಮಾನ ಹಿಂದಿದೆ. ಅಲ್ಲಿನ ಜನ ಮತ್ತೆ ತಪ್ಪಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ದೇಶದ ಬಜೆಟ್ಟು ನಮ್ಮ ಮಿಲಿಟರಿ ಬಜೆಟ್ಟಿಗೂ ಸಮ ಇಲ್ಲ, ನೀವು ನಮಗೆ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದವರು ಮತ್ತೆ ನಮ್ಮ ಹತ್ರ ಅಣುಬಾಂಬಿದೆ ಅಂತಿದ್ದಾರೆ. ಯಾವುದೇ ದೇಶಕ್ಕೆ ಹೋಗಿ ಮುಗ್ಧ ಜನರನ್ನು ಕೊಂದರೆ ಯಾರೂ ಸುಮ್ಮನಿರೋದಿಲ್ಲ. ಅಲ್ಲಿಂದ ಬಂದು ಭಾರತದ ಮಣ್ಣಿನ ಮೇಲೆ ದಾಳಿ ಮಾಡ್ತೀರಿ, ಧರ್ಮನ ಕೇಳಿ ಗುಂಡು ಹಾರಿಸ್ತೀರಿ. ಯಾವ ಧರ್ಮದ ಬಗ್ಗೆ ಮಾತಾಡ್ತೀರಿ ನೀವು ಐಸಿಸ್ ಇದ್ದಂಗೆ ಅಂತ. ಶಭಾಷ್ ಓವೈಸಿ. ವಾಜಪೇಯಿ ಅವರಿದ್ದಾಗಲೂ ಹಿಂಗೊಂದು ಸಲ ಅಣುಬಾಂಬ್ ದಾಳಿಯ ಬಗ್ಗೆ ಪಾಕಿಸ್ತಾನದ ರಾಜಕಾರಣಿಯೊಬ್ಬರು ಮಾತಾಡಿದರು. ವಾಜಪೇಯಿ ಹೇಳಿದ್ರು, ನೀವು ದಾಳಿ ಮಾಡಿದರೆ ನಮ್ಮ 2 ನಗರಗಳನ್ನು ಟಾರ್ಗೆಟ್ ಮಾಡ್ಬೋದು, ಮಾರನೇ ದಿವಸ ಬೆಳಗ್ಗೆ ಪಾಕಿಸ್ತಾನ ಇರುತ್ತೋ ಇಲ್ವೋ ಯೋಚನೆ ಮಾಡಿ ಅಂತ. ವಾಜಪೇಯಿ ಹ್ಯಾಡ್ ಟೋಲ್ಡ್ ಇಟ್. ಸೀರಿಯಸ್ನೆಸ್ಸು ಈಗ ಅರ್ಥ ಆಗೋದಕ್ಕೆ ಶುರುವಾಗಿದೆ ಪಾಕಿಸ್ತಾನದ ಆಯಕಟ್ಟಿನ ಜಾಗಗಳಲ್ಲಿ ಕೂತ್ಕೊಂಡವ್ರಿಗೆ. ಪಾಕಿಸ್ತಾನದ ಪ್ರಧಾನಮಂತ್ರಿನೇ ಹೇಳಿದರು, ಒಂದು ನ್ಯೂಟ್ರಲ್ ಟ್ರಾನ್ಸ್ಪರೆಂಟ್ ತನಿಖೆ ಆಗದಿದ್ದರೆ ನಾವು ತಯಾರಾಗಿದ್ದೀವಿ ಅಂತ. ಈಗ ರಕ್ಷಣಾ ಸಚಿವರು ಅದನ್ನು ಮಾತಾಡ್ತಿದ್ದಾರೆ. ರಷ್ಯಾ ಅಥವಾ ಚೀನಾದವ್ರು ತನಿಖೆ ಮಾಡಬೇಕಂತೆ. ರಷ್ಯಾ ಅಥವಾ ಚೀನಾದವ್ರು ತನಿಖೆ ಮಾಡಲಿ, ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಪಾಕಿಸ್ತಾನದ ಪಾತ್ರ ಇತ್ತೋ ಇಲ್ಲವೋ. ಅಂದರೆ ನೀವು ತನಿಖೆ ಮಾಡಿ, ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ತೀವಿ ಅನ್ನೋ ಥರ ಆಯಿತು. ಖವಾಜಾ ಆಸಿಫ್, ಪಾಕಿಸ್ತಾನದ ರಕ್ಷಣಾ ಸಚಿವ, ಜೊತೆಗೆ ಚೀನಾಕ್ಕೆ ಮನವಿ, $1.4 ಬಿಲಿಯನ್ ಸಾಲ ಕೊಡಿ ಅಂತ. ಯುದ್ಧ ಸಾಮಗ್ರಿ ಖರೀದಿ ಮಾಡಬೇಕಾಗಿದೆ, ಯುದ್ಧದ ಹೊಸ್ತಿಲಲ್ಲಿ ಪಾಕಿಸ್ತಾನ ಇದೆ, $1.4 ಬಿಲಿಯನ್ ಸಾಲ ಕೊಡಿ ಅಂತ. ಅಂತಾರಾಷ್ಟ್ರೀಯ ತಂಡವೊಂದು ರಚನೆ ಮಾಡಬೇಕಂತೆ, ಆ ತಂಡ ನಿರ್ಧಾರ ಮಾಡಬೇಕಂತೆ. ಭಾರತ ಮತ್ತು ಪ್ರಧಾನಿ ಮೋದಿ ಹೇಳ್ತಾ ಇರೋದು ನಿಜಾನಾ ಸುಳ್ಳ ಅಂತ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಹ್ಯಾಸ್ ಸ್ಟಾರ್ಟೆಡ್ ಅಡ್ಮಿಟಿಂಗ್ ನಾವು ಜಿಹಾದನ್ನು, ಹೌದು
ನಾವು ಮಾಡಿದ್ದು ಹೌದು ಅಂತ. ಯಾಕೆ ಅಂತ ಕೇಳಿದರೆ ಕಾರಣಗಳನ್ನು ಬೇರೆ ಬೇರೆ ಹೇಳ್ತಾರೆ. ಪಾಶ್ಚಿಮಾತ್ಯ ದೇಶಗಳ ಕುಮ್ಮಕ್ಕಿನಿಂದ ಅಂತೆ. ವಿ ಪ್ಲೇಡ್ ದ ಡರ್ಟಿ ಗೇಮ್ ಆಫ್ ವೆಸ್ಟ್ ಅಂತ ಮೊನ್ನೆ ಹೇಳಿದ್ದು. ಅಗೇನ್ ಹಿ ಹ್ಯಾಸ್ ರಿಪೀಟೆಡ್ ಇಟ್. ಪಾಕಿಸ್ತಾನ ತುಂಬ ಶಾಂತಿಪ್ರಿಯ ದೇಶವಾಗಿತ್ತು. ಧರ್ಮಾಧಾರಿತ ಸಮಸ್ಯೆಗಳಲ್ಲಿ ಇರಲೇ ಇಲ್ಲ. ಯಾವುದೇ ರೀತಿಯ ಧರ್ಮಾಧಾರಿತ ಉಗ್ರವಾದ ಇರಲಿಲ್ಲ. ಉಗ್ರವಾದ ಪಾಕಿಸ್ತಾನದಲ್ಲಿ ಇರಲೇ ಇಲ್ಲ. ತುಂಬ ಸಹಿಷ್ಣುತ ಸಮಾಜವನ್ನು ಹೊಂದಿದ್ವಿ. ಆ ನಂತರ ಇಡೀ ಸಮಾಜದ ದಿಕ್ಕನ್ನೇ ಬದಲಿಸಿದ್ರು. ಜಿಹಾದನ್ನು ಬೆಂಬಲಿಸುವುದಕ್ಕೋಸ್ಕರ ಪಾಶ್ಚಿಮಾತ್ಯ ರಾಷ್ಟ್ರಗಳು, ಅದು ಜಿಹಾದ್ ಕೂಡ ಅಲ್ಲ, ಎರಡು ದೇಶಗಳ ನಡುವಿನ ಅಧಿಕಾರದ ಯುದ್ಧ ಅಂತ. ಜಿಹಾದ್ನ ವಿಷಯ ಬಂದಾಗ ಯಾವಾಗಲೂ ನಾನೊಂದು ಪ್ರಶ್ನೆ ಕೇಳ್ತೀನಿ. ಅಂದರೆ ಎರಡು ದಿನಗಳ ಹಿಂದೆ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಯಾವಾಗ ಕೊಲೆಗಾರನ ಸಿದ್ಧಾಂತದ ಬಗ್ಗೆ ಚರ್ಚೆ ಆಗುತ್ತೆ, ಅದು ಬೇರೆಯೇ ಸನ್ನಿವೇಶ ಇದೆ. ಅದಕ್ಕೆ ಆವಾಗಷ್ಟೇ ಕೊಲೆಗಾರನ ಸಿದ್ಧಾಂತ ಚರ್ಚೆ ಆಗೋದು. ಇನ್ಯಾವಾಗ ಸತ್ತವನ ಹುತಾತ್ಮತೆಯ ಚರ್ಚೆ ಆಗುತ್ತೆ, ಅದೊಂದು ಬೇರೆ ಸಿನಾರಿಯೋ ಇದೆ. ಬಟ್ ಇಸ್ಲಾಮಿಕ್ ಜಿಹಾದ್ನ ಬಂದಾಗೆಲ್ಲ, ಇಸ್ಲಾಮಿಕ್ ಜಿಹಾದ್ ವಿಷಯ ಬಂದಾಗಲೆಲ್ಲ ಸಿದ್ಧಾಂತ ಚರ್ಚೆ ಆಗೋದಿಲ್ಲ. ಇವ್ರಿಗೆ ಕುಮ್ಮಕ್ಕೆ ಯಾರು ಕೊಟ್ಟರು, ವೆಪನ್ಸ್ ಯಾರು ಕೊಟ್ಟರು, ದುಡ್ಡು ಎಲ್ಲಿಂದ ಬಂತು, ಇದೇ ಚರ್ಚೆ ಆಗೋದು. ಮೂಲ ಪ್ರಶ್ನೆ ಇರೋದು, ಈಗ ನಮ್ಮ ಕೈಗೂ ನಿಮ್ಮ ಕೈಗೂ ಯಾರೋ ಆಯುಧ ತಂದು ಕೊಟ್ಟರೆ ನಾವು ಕೊಂದು ಬಿಡ್ತೀವೇನಪ್ಪ ಯಾರನ್ನಾರು? ಅಮಾಯಕರನ್ನ ಹಿಂಗೋಗಿ ಹೊಡೆದು ಕೊಂದು ಬಿಡ್ತೀವ? ನೆವರ್. ನಮ್ಮ ಕೈಗೆ ಯಾರೋ ಒಂದಷ್ಟು ದುಡ್ಡಿಟ್ಟು ಇಲ್ಲಿ ಹೋಗೊಂದು ನರಮೇಧ ನಡೆಸಿ ಬಾ ಅಂದ್ರೆ ಹೋಗ್ಬಿಡ್ತೀವ ನಾವು? ನೆವರ್. ನಿರುದ್ಯೋಗಿಗಳು, ಬಡವರು ಯಾರೂ ಮಾಡೋದಿಲ್ಲ ಅದನ್ನು. ಯಾವಾಗ ತಲೆಯಲ್ಲಿ ಏನೋ ಒಂದು ಸಿದ್ಧಾಂತ ಇರುತ್ತಲ್ಲ, ಆವಾಗ ವೆಪನ್ಸು, ಆವಾಗ ದುಡ್ಡು ಬರೋದು. ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿಕೊಂಡವನ ಕೈಯಲ್ಲಿ ಸ್ಕ್ರೂ ಡ್ರೈವರು ಆಯುಧ ರೀ. ಅವನಿಗೆ AK-47 ಬೇಕಾ ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿಕೊಂಡವನಿಗೆ? ನಾನು ಅಮಾಯಕರನ್ನು ಹಿಂಸಿಸುವುದಿಲ್ಲ, ಕೊಲ್ಲದಿಲ್ಲ ಅಂತ ನಿರ್ಧಾರ ಮಾಡಿಕೊಂಡವನ ಕೈಗೆ AK-47 ಏನು ಅಣುಬಾಂಬ್ ಇಟ್ಕೊಂಡ್ರು ಏನು ಮಾಡ್ತಾನವನು? ಹಿ ಹ್ಯಾಸ್ ಡಿಸೈಡೆಡ್ ಅಮಾಯಕರನ್ನು ನಾನು ಕೊಲ್ಲದಿಲ್ಲ ಅಂತ. ಆ ನಿರ್ಧಾರ ಇದೆಯಲ್ಲ, ನಿರ್ಧಾರದ ಹಿಂದಿನ ಶಕ್ತಿ ಯಾವುದು ಅಂತಾನ. ಐ ಗೋ ಟು ಬೇಸಿಕ್ಸ್, ಐ ಗೋ ಟು ದ ರೂಟ್ಸ್. ಪ್ರಶ್ನೆ ಕೇಳ್ತಾ ಇರೋದು ಅದನ್ನು. ಪಾಶ್ಚಿಮಾತ್ಯ ರಾಷ್ಟ್ರಗಳು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಬಳಸ್ಕೊಂಡು ಅಂದರೆ ಇನ್ಯಾರನ್ನೋ ಯಾಕೆ ಬಳಸ್ಕೊಳ್ಳೋಕ್ಕಾಗಲಿಲ್ಲ? ಯಾಕೆ ಬಳಸ್ಕೊಳ್ಳೋದಕ್ಕಾಗಲಿಲ್ಲ? ಐಸಿಸ್ನ ಪ್ರಾಬ್ಲಮ್ಮು ಜಗತ್ತೆಲ್ಲ ಗಾಬರಿ ಕಣ್ಣಿನಿಂದ ನೋಡ್ತಾ ಇತ್ತಲ್ಲ. ಅವಾಗ ಅನೇಕರು ಈ ಗಾಡಿ ಎಲ್ಲಿಂದ ಬಂತು ಐಸಿಸ್ನವ್ರಿಗೆ, ನೋಡಿ ಹೊಸ ಗಾಡಿಗಳಿದ್ದಾವೆ, ಈ ವೆಪನ್ಸ್ ಎಲ್ಲಿಂದ ಬಂತು, ಅಮೇರಿಕದವ್ರು ಕೊಟ್ಟರು, ಅವರು ಕೊಟ್ಟರು, ಇವರು ಕೊಟ್ಟರು. ಯಾರು ಕೊಡ್ತಾರ್ರಿ ಅದನ್ನು? ಇರಾಕ್ ಮತ್ತು ಸಿರಿಯಾದಲ್ಲೇ ಯಾಕೆ ಮಾಡೋಕ್ಕಾಯ್ತು ಅವ್ರಿಗೆ? ಇರಾಕು ಸಿರಿಯಾದಲ್ಲೇ ಯಾಕೆ ಮಾಡಿದ್ರು? ಬೇರೆ ಎಲ್ಲರೂ ಮಾಡ್ಬೋದಾಗಿತ್ತಲ್ಲ, ಬೇರೆ ಇನ್ಯಾವುದೋ ದೇಶದಲ್ಲಿ. ಹಾಗೆ ಪಾಕಿಸ್ತಾನದ ಕೈಯಲ್ಲೇ ಯಾಕೆ ವೆಸ್ಟ್ನವ್ರು ಬಂದು ವೆಪನ್ ಕೊಡ್ತಾರೆ? ಅಫ್ಘಾನಿಸ್ತಾನದಲ್ಲೇ ಯಾಕೆ ಹಂಗಾಗತ್ತೆ? ಇರಾನ್ನಲ್ಲೇ ಹಂಗೆ ಯಾಕಾಗತ್ತೆ? ನಾವು ತುಂಬ ಒಳ್ಳೆ ಸೊಸೈಟಿಯಾಗಿದ್ವಿ. ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳೋದು. ಮೊಬೈಲಲ್ಲಿ ನೋಡ್ತಿದ್ದೀರಲ್ಲ ಈಗ ನ್ಯೂಸ್ ಅವರು, ಗೂಗಲ್ ಸರ್ಚ್ ಮಾಡಿ ಅಫ್ಘಾನಿಸ್ತಾನ್ ಇನ್ 1960s 1970s ಅಂತ ಗೂಗಲ್ ಸರ್ಚ್ ಮಾಡಿ, ಇಮೇಜ್ಗೆ ಹೋಗಿ ನೋಡೋಣ. 1960-70 ಕಾಲದ ಅಫ್ಘಾನಿಸ್ತಾನ ಹೆಂಗಿತ್ತು ಅಂತ ಬರ್ತಾವೆ ಫೋಟೋಗಳು. ಈಗ ಅಫ್ಘಾನಿಸ್ತಾನದಲ್ಲಿ ಹಿಜಾಬ್ ಅಲ್ಲ, ಬುರ್ಖಾ ಅಲ್ಲ. ಹಿಜಾಬ್ ಅಂದರೆ ಬರೀ ತಲೆಗೂದಲು ಕಾಣಿಸ್ದೇ ಇರೋ ಹಂಗೆ ಹಾಕ್ಕೊಳ್ಳೋದು. ಬುರ್ಖಾ ಅಂದರೆ ಕಣ್ಣಷ್ಟೇ ಹೊರಗಡೆ, ಕಣ್ಣು ಸಹಿತ ಕಾಣಂಗಿಲ್ಲ ರೀ ಅಫ್ಘಾನಿಸ್ತಾನದಲ್ಲಿ. ಆ ರೀತಿ ಬಟ್ಟೆ ಹಾಕ್ಕೊಂಡು ಮನೆಯಿಂದ ಹೊರಗೆ ಬರಬೇಕು. ಅದು ಏನು ರಕ್ತ ಸಂಬಂಧಿ ಅಥವಾ ಗಂಡನ ಜೊತೆಗೆ ಹೊರಗಿರಬೇಕು, ಮನೆಯಿಂದ ಹೊರಗೆ ಏಕಾಂಗಿಯಾಗಿ ಬರುವಂತಿಲ್ಲ, ಅಪರಿಚಿತರೊಂದಿಗೆ ಹೊರಗೆ ಬರುವಂತಿಲ್ಲ. 1960s 1970s ಅಫ್ಘಾನಿಸ್ತಾನ ಅಂತ ಒಂದು ಗೂಗಲಲ್ಲಿ ಸರ್ಚ್ ಕೊಟ್ಟು ನೋಡಿ. ಹೆಣ್ಣು ಮಕ್ಕಳು ಯೂನಿವರ್ಸಿಟಿಗಳಿಗೆ ಹೋಗೋ ಎಷ್ಟು ಫೋಟೋಗಳು ಬೇಕು ನಿಮಗೆ? ಇರಾನ್ ಇನ್ 1960s 1970s ಅಂತ ಒಂದು ಸರ್ಚ್ ಕೊಟ್ಟು ನೋಡಿ, ಇಮೇಜ್ಗೆ ಹೋಗಿ. ಇರಾನ್ನಲ್ಲೇ ಅಲ್ವಾ ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿರಲ್ಲ ಅಂತ ಒಂದು ಹುಡುಗಿನ ಬಡ್ದುಕೊಂಡ್ರಲ್ಲ. 1970 ತನಕ ಇರಾನ್ ಹಂಗಿತ್ತ? ಟೆಲ್ ಅವೀವ್ ಟು ಇರಾನು ಡೈರೆಕ್ಟ್ ಫ್ಲೈಟ್ಗಳಿದ್ದು ರೀ. ಭಾಳ ಜನರಿಗೆ ಹೇಳಿದ್ರೆ ನಂಬಿಕೆ ಬರೋದಿಲ್ಲ. ಡೈರೆಕ್ಟ್ ಫ್ಲೈಟ್ಗಳಿದ್ದು. ಹಾಗಿದ್ದಂಥ ಸೊಸೈಟಿ ಅದು. ಹೊರಗಿನವರ ಕುಮ್ಮಕ್ಕಿನಿಂದ ಹಾಳಾಯಿತು.
ಒಳಗೇನೋ ಒಂದು ಇರುತ್ತೆ, ಏನು ಅಂತ ತಿಳ್ಕೊಂಡು ಮಾತಾಡ್ಬೇಕಷ್ಟೆ. ಈಗ ನೋಡಿ, ಯುದ್ಧದ ಹೊಸ್ತಿಲಲ್ಲಿರುವ ಪಾಕಿಸ್ತಾನಕ್ಕೆ ಟರ್ಕಿ ವೆಪನ್ಸ್ ಕಳಿಸ್ತಾ ಇದೆಯಂತೆ. 6 ಕಾರ್ಗೋ ಫ್ಲೈಟ್ಗಳು ಬಂದಿಳಿದಿದ್ದಾವೆ 3 ದಿನದಲ್ಲಿ. C-130 ಕಾರ್ಗೋ ಫ್ಲೈಟ್ಗಳು ಬಂದಿಳಿದಿದ್ದಾವೆ ಟರ್ಕಿಯಿಂದ. ಕರಾಚಿ ಸೇನಾ ನೆಲೆಯಲ್ಲಿ ವಿಮಾನಗಳು ಲ್ಯಾಂಡ್ ಆಗಿದ್ದಾವೆ. ಏಕಾಂಗಿಯಾಗಿರುವ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ, ಮುಸ್ಲಿಂ ಬ್ರದರ್ಹುಡ್ ನೆಪದಲ್ಲಿ ಇದು. ಯುದ್ಧ ಅಂತ ಶುರುವಾದರೆ ಚೀನಾದವರು ಇವರು ಸಹಾಯಕ್ಕೆ ಬರಬಹುದು ಅನ್ನೋದೊಂದು ಲೆಕ್ಕಾಚಾರ ಇದೆ. ಈ ಮಧ್ಯದಲ್ಲಿ ದಾಳಿ ನಡೆಸಿದಂಥ ಭಯೋತ್ಪಾದಕರು, ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಭಯೋತ್ಪಾದಕರು ಚೀನಾದ ಆ್ಯಪ್ ಬಳಸಿಕೊಂಡು ಪಾಕಿಸ್ತಾನದಲ್ಲಿದ್ದ ತಮ್ಮ ಹ್ಯಾಂಡ್ಲರ್ಗಳ ಜೊತೆಗೆ ಟಚ್ನಲ್ಲಿದ್ದರಂತೆ. ಜೊತೆಗೆ ಸೀನ್ ಆಫ್ ಅಫೆನ್ಸ್ನಲ್ಲಿ ಮೇಡ್ ಇನ್ ಚೀನಾ ಸ್ಯಾಟಲೈಟ್ ಫೋನು ಒಂದು ಸಿಕ್ಕಿದೆ ಅನ್ನೋ ಮಾಹಿತಿ. ಈ ಮಧ್ಯೆ ಶಹಬಾಜ್ ಶರೀಫ್ಗೆ, ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಅವರ ಅಣ್ಣ ನವಾಜ್ ಶರೀಫು ಬುದ್ಧಿ ಮಾತು ಹೇಳಿದ್ದಾರೆ. ಅಪ್ಪಿತಪ್ಪಿಯೂ ಭಾರತದ ಜೊತೆ ಯುದ್ಧಕ್ಕೆ ಹೋಗಬೇಡ ಅಂತ ನವಾಜ್ ಶರೀಫ್ ತಮ್ಮ ಶಹಬಾಜ್ ಶರೀಫ್ಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಪರಿಸ್ಥಿತಿ ಹಿಂಗಿದೆ. ನೀವು ಭಾರತದೊಳಗಿನ ಹೇಳಿಕೆಗಳನ್ನು, ಭಾರತದೊಳಗಿನ ಮಾತುಗಳನ್ನು ನೋಡಿ ಹೆಂಗಿದೆ. ತಾರಿಕ್ ಅಹಮದ್, ಜಮ್ಮು ಕಾಶ್ಮೀರ ಕಾಂಗ್ರೆಸ್ಸಿನ ಅಧ್ಯಕ್ಷ, ಯಾವ ಕಾರಣಕ್ಕೂ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಬೇಡಿ, ಮಾತುಕತೆ ಮಾಡಿ ಬಗೆಹರಿಸ್ಕೊಳ್ಳಿ ಅಂತ. ತಾರಿಕ್ ಅಹಮದ್, ಜಮ್ಮು ಕಾಶ್ಮೀರ ಕಾಂಗ್ರೆಸ್ ಅಧ್ಯಕ್ಷ, ಕೇಳಿಸ್ಕೊಳ್ಳಿ. हमारे सैलानियों के ऊपर दारोमदार है. जिन लोगों की वजह से जो नंबर ऑफ डेथ्स है वो बहुत कम रहा, बहुत लो रहा. अगर ये लोग ना होते तो शायद कितनी बड़ी विपदा होती. हम अगर एक साइड से इन लोगों का शुक्रिया अदा करते हैं कि इन्होंने उस वक्त सैलानियों को मदद करके. I request both sides to keep their cool. With folded hands I request both sides. And when I say I represent these sentiments of hundreds and thousands of people, that they should keep their cool and something should be sorted. Whatever has to be done across the table. They should sort it out. Both the countries should not be pushed to devastation anymore. ಸ್ಥಳೀಯರು ಇಲ್ಲದೆ ಇದ್ದರೆ ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಿತ್ತು ಅಂತ ತಾರಿಕ್ ಅಹಮದ್ ಹೇಳೋದು. ಲುಕ್ ಎಟ್ ದ ಕ್ಲಾರಿಫಿಕೇಶನ್. ಸ್ಥಳೀಯರಿಲ್ಲದೆ ಹೋದರೆ ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಿತ್ತು. ಕೆಲವು ಸ್ಥಳೀಯರಿಲ್ಲದೆ ಹೋಗಿದ್ರೆ ಒಂದು ಸಾವು ಆಗ್ತಿರಲಿಲ್ಲ ಅಲ್ಲಿ. ಕೆಲವು ಸ್ಥಳೀಯರು ಇಲ್ಲದೆ ಹೋಗಿದ್ರೆ ಒಂದು ಸಾವು ಅಲ್ಲಿ ಆಗುತ್ತಿರಲಿಲ್ಲ. ಇದು ಕೇವಲ ತಾರಿಕ್ ಅಹಮದ್ ಒಬ್ಬರದೇ ಅಲ್ಲ, ಕಾಶ್ಮೀರದ ಎಲ್ಲ ಪೊಲಿಟಿಷಿಯನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಲಿಟಿಕಲ್ ಪಾರ್ಟೀಸ್, ಮುಸ್ಲಿಂ ನಾಯಕರುಗಳ ಹೇಳಿಕೆ ಇದು. ಯುದ್ಧ ಬೇಡ, ಗಲಾಟೆ ಮಾಡ್ಕೊಳ್ಳೋದು ಬೇಡ, ಮಾತುಕತೆ ಮಾಡಿ. ಮೆಹಬೂಬಾ ಮುಫ್ತಿನೂ ಇದನ್ನೇ ಹೇಳೋದು. ಉಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಯಾಕೋ ಬಹಳ ಡಿಫ್ರೆಂಟ್ ಟೋನ್ನಲ್ಲಿ ಮಾತಾಡ್ತಿದ್ದಾರೆ. ಅಯ್ಯೋ, ನಾನು ಅದನ್ನು ಮರೆತುಬಿಟ್ಟೆ ಸುದ್ದಿ ತಗೊಳ್ಳೋದು. ಉಮರ್ ಅಬ್ದುಲ್ಲಾ ಇವತ್ತು ವಿಧಾನಸಭೆ ಅಧಿವೇಶನ ಕರೆದಿದ್ರು. ವಿಧಾನಸಭೆ ಅಧಿವೇಶನ. ಉಮರ್ ಅಬ್ದುಲ್ಲಾ ಮಾತಾಡಿದ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ರೆ ದಂಗಾಗ್ಬಿಡ್ತೀರಿ ನೀವು. 26 ಶವಗಳಲ್ಲಿರುವಾಗ ನಾನು ಜಮ್ಮು ಕಾಶ್ಮೀರಕ್ಕೆ ಈಗ ಸ್ಟೇಟ್ ಹುಡ್ ಕೇಳೋದಿಲ್ಲ ಅಂದರು. ರಾಜ್ಯದ ಸ್ಥಾನಮಾನ ಕೇಳೋದಿಲ್ಲ. ಕ್ಷಮೆ ಯಾಚಿಸ್ತೀನಿ ನಾನು. ನಮ್ಮ ಆಹ್ವಾನದ ಮೇರೆಗೆ ನೀವು ಪ್ರವಾಸಕ್ಕೆ ಬಂದಿದ್ರಿ, ನಮ್ಮ ಆಹ್ವಾನದ ಮೇರೆಗೆ, ನಮ್ಮ ಅತಿಥಿಗಳಾಗಿದ್ರಿ ನೀವು, ನಮ್ಮ ಆಹ್ವಾನದ ಮೇರೆಗೆ ಪ್ರವಾಸಕ್ಕೆ ಬಂದಿದ್ರಿ, ನಿಮಗೆ ಹಿಂಗಾಗಿದ್ದರಿಂದ ನಾನು ಕ್ಷಮೆ ಕೋರ್ತೀನಿ ಅಂತೆಲ್ಲ ಮಾತಾಡಿದ್ರು. ಯೂಟ್ಯೂಬಲ್ಲಿ ಸಿಗುತ್ತೆ, ಒಂದು ಸಲ ನೋಡಿ ಅದನ್ನು. ಮುಂದಿನ ಸುದ್ದಿಗೆ ಹೋಗೋಣ. ರಾಕೇಶ್ ಟಿಕಾಯತ್, ರೈತ ನಾಯಕ. ಈ ಟಿಕಾಯತ್ ಹೆಸರುಗಳನ್ನು 3 ಕೃಷಿ ಕಾನೂನುಗಳ ವಿರೋಧದ ಹೋರಾಟದ ಸಂದರ್ಭದಲ್ಲಿ ವಿಪರೀತ ಕೇಳಿದ್ವಿ ನಾವು. ಅವ್ರಿಗೆ ಸಿಂಧೂ ನದಿಯ ನೀರನ್ನು ಹೋಗದಂತೆ ನಾವು ತಡಿತೀವಿ ಪಾಕಿಸ್ತಾನಕ್ಕೆ ಅಂದಿದ್ದು ಪಾಪ ಜೀವಕ್ಕೆ ತುಂಬ ಹರ್ಟ್ ಆಗಿಬಿಟ್ಟಿದೆ. ಪಾಕಿಸ್ತಾನದಿಂದ ಬಂದಿಲ್ಲಂತೆ ಟೆರರಿಸ್ಟು, ನಮ್ಮೊಳಗೆ ಕಳ್ಳ ಇದ್ದಾನಂತೆ, ಅವನನ್ನು ಕಂಡುಹಿಡಿಬೇಕಂತೆ. ಕಾಶ್ಮೀರಿಗಳು ಇದಕ್ಕೆ ಬೆಲೆ ತೆರ್ತಾ ಇದ್ದಾರೆ, ಅವರನ್ನು ರಕ್ಷಣೆ ಮಾಡಬೇಕಂತೆ. ರೈತರು ಭಾರತದವರಾಗಲಿ ಪಾಕಿಸ್ತಾನದವರಾಗಲಿ ಕೃಷಿಗೆ ನೀರು ಬೇಕು. ಭಾರತ ನೀರು ನಿಲ್ಲಿಸಿದ್ರೆ ಪಾಕಿಸ್ತಾನದಲ್ಲಿ ಹಾಹಾಕಾರ ಸೃಷ್ಟಿಯಾಗತ್ತೆ. ಇದು ನರೇಶ್ ಟಿಕಾಯತ್, ಇನ್ನೊಬ್ಬ ರೈತ ಮುಖಂಡ. ಇಬ್ಬರು ಅಣ್ಣತಮ್ಮಂದರು. ಭಾರತ ನೀರು ನಿಲ್ಲಿಸಿದ್ರೆ ಪಾಕಿಸ್ತಾನದಲ್ಲಿ ಹಾಹಾಕಾರ ಸೃಷ್ಟಿಯಾಗುತ್ತೆ. ನೀರು ನಿಲ್ಲಿಸೋದು ತಪ್ಪು.
ಎಲ್ಲ ಪಾಕಿಸ್ತಾನಿಗಳು ಭಯೋತ್ಪಾದಕರಲ್ಲ. ಎಲ್ಲ ಪಾಕಿಸ್ತಾನಿಗಳು ಭಯೋತ್ಪಾದಕರಲ್ಲ. ನೋಡ್ರಿ, ಇಂಥ ಸಂದರ್ಭದಲ್ಲಿ ಅಮಾಯಕರಿಗೆ ತುಂಬ ಏಟುಗಳು ಬೀಳುತ್ತೆ. ಅಮಾಯಕರ ಜೀವನಗಳು ಬರ್ಬರ ಆಗ್ತವೆ. ಜಸ್ಟ್ ಲೈಕ್ ಈ 26 ಅಮಾಯಕರು, ಜಸ್ಟ್ ಲೈಕ್ ಈ 26 ಅಮಾಯಕರು. ಯಾರೋ 6 ಜನ ತಪ್ಪು ಮಾಡಿದ್ದಕ್ಕೆ ಇವರು ಅನುಭವಿಸ್ಬೇಕಾಗತ್ತೆ. ಪಾಕಿಸ್ತಾನ ಹಿಂಗೆ ಯಾಕಿದೆ ಅಂದರೆ ಅಲ್ಲಿನ ಜನರದ್ದು ಏನೂ ತಪ್ಪಿಲ್ವಾ? ಅಲ್ಲಿ ಏನೂ ತಪ್ಪಿಲ್ವಾ? ಇಂಥ ಸಂದರ್ಭದಲ್ಲಿ ನ್ಯೂಟ್ರಲ್ ಆಗಿರೋದು ಕೂಡ ಅಪರಾಧವೇ. ನಾನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತಾರಲ್ಲ, ಅವ್ರಿಗೆ ಏನೋ ಒಂದು ಶಬ್ದ ಇದೆ, ಬೇಡ ನನಗೆ ಅದನ್ನ ಹೇಳೋದು, ಅದು ಕೂಡ ಅಪರಾಧ. ನೀನು ನ್ಯೂಟ್ರಲ್ ಅಂದರೆ ನೀನು ನನ್ನ ಶತ್ರುವಿನ ಜೊತೆಗಿದೆಯಾ ಅಂತ ಅರ್ಥ. ಇಸ್ರೇಲ್ ಯುದ್ಧದ ವರದಿ ಮಾಡಿಕೊಂಡು ಬಂದ ನಂತರ ನನಗೆ ಗಾಢವಾಗಿ ಅನಿಸಿದ್ದದು, ಗಾಜಾದಲ್ಲಿ ಮಕ್ಕಳು ಸಾಯ್ತಿದ್ದಾರೆ, ಅಮಾಯಕರು ಸಾಯ್ತಿದ್ದಾರೆ. ಆ ಮಕ್ಕಳ ಹಣೆ ಬರಹಗಳನ್ನು ತಂದೆ ತಾಯಿ ಬರೆದಿದ್ರು ಹಮಾಸ್ಗೆ ವೋಟ್ ಹಾಕುವ ಮೂಲಕ. ಹಮಾಸ್ ಈಸ್ ಆಲ್ಸೋ ಅ ಪೊಲಿಟಿಕಲ್ ಪಾರ್ಟಿ. ಅದಕ್ಕೆ ವೋಟ್ ಹಾಕುವ ಮೂಲಕ ಆ ಮಕ್ಕಳ ಹಣೆ ಬರಹವನ್ನು ತಂದೆ ತಾಯಿ ಬರೆದಿರಲಿಲ್ವಾ? ವೋಟ್ ಹಾಕಿ ಆರಿಸಿದ್ರು. ಅಂಥ ಹಮಾಸು ಇಸ್ರೇಲ್ನಲ್ಲಿ ಭಯೋತ್ಪಾದಕರನ್ನು ನುಗ್ಗಿಸಿ ಅಮಾಯಕರನ್ನು ಕಗ್ಗೊಲೆ ಮಾಡ್ತು. ಇಸ್ರೇಲ್ ಕೈ ಕಟ್ಕೊಂಡು ಕೂತ್ಕೋಬೇಕು ಅಂತ ನಿರೀಕ್ಷೆ ಮಾಡಿಬಿಟ್ರೆ ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಬೆಳಗಾವಿಯಲ್ಲಿದ್ದರು. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಕಾಂಗ್ರೆಸ್ನಿಂದ ಒಂದು ಪ್ರತಿಭಟನೆ. ಆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಂ ಬಿ ಪಾಟೀಲು, ಸತೀಶ್ ಜಾರಕಿಹೊಳಿ, ಎಚ್ ಕೆ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರು, ನಜೀರ್ ಅಹ್ಮದು, ಅನೇಕರಿದ್ದರು. ಅಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿದ್ದಾಗ ನಜೀರ್ ಅಹ್ಮದ್ ಅಂದ್ಬಿಟ್ಟ, ಆ ಪುಣ್ಯಾತ್ಮರ ಹೆಸರು ತಗೊಂಡೆ ನಾನು, ನಾಸಿರ್ ಹುಸೇನ್. ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿದ್ದಾಗ ಥಟ್ ಅಂತ ಜನರ ಮಧ್ಯದಿಂದ BJP ಕಾರ್ಯಕರ್ತರು ಎದ್ದು ಕಪ್ಪು ಬಾವುಟ ತೋರಿಸಿ ಘೋಷಣೆಗೆ ಹೋಗ್ಬಿಟ್ರು. ಗೋ ಟು ಪಾಕಿಸ್ತಾನ್ ಅಂತೇನೋ ಆ ಘೋಷಣೆ. ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂದಿದ್ದಕ್ಕೆ BJPಯವರ ಆಕ್ರೋಶ ಅಂತಿದ್ರು. ಗೋ ಪಾಕಿಸ್ತಾನ್ ಅಂತೇನೋ. ಸಿದ್ದರಾಮಯ್ಯನವರು ನಖಶಿಕಾಂತಕ ಸಿಟ್ಟು ಬಂದುಬಿಡ್ತು. ಅಲ್ಲಿ ಭದ್ರತೆಗೆ ಬರ್ಮನಿ ಅಂತ ASP ಅವ್ರನ್ನ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ಕರೆದ್ರು ಅವ್ರನ್ನ ಸ್ಟೇಜ್ ಮೇಲೆ, ಬರ್ಮನಿ ಅಂತ, ನಾರಾಯಣ ಬರ್ಮನಿ ಅವ್ರನ್ನ ಕರೆದು ಸ್ಟೇಜ್ ಮೇಲೆ. ಪುಣ್ಯಕ್ಕೆ ಯಾರೋ ಸೆನ್ಸ್ ಆಫ್ ಪ್ರೆಸೆನ್ಸ್ ಹೆಂಗಿದೆ ನೋಡಿ, ಮೈಕ್ ಆಫ್ ಮಾಡಿದ್ರೆ, ಅದರ್ವೈಸ್ ಬೈಯೋದು ಬಂದುಬಿಟ್ರೆ ಅದು ಮೈಕ್ನಲ್ಲಿ ಅರ್ಧ ಬಂತು. ಯಾರಲ್ಲಿ ಇಲ್ಲಿ SP ಅಂತ ಹೊಡೆಯೋಕ್ಕೆ ಹೋಗ್ಬಿಡ್ಬೇಕಾ ಸಿದ್ದರಾಮಯ್ಯನವರು? ಹೊಡೆಯೋಕ್ಕೆ ಎಂ ಬಿ ಪಾಟೀಲ್ರು, ಎಚ್ ಕೆ ಪಾಟೀಲ್ರು ಬಂದು ಒಂಚೂರು ಸಮಾಧಾನ ಮಾಡಿದ್ರು. ಮೈಕ್ ಆಫ್ ಇತ್ತು, ಅವಾಗ ಏನು ಮಾತಾಡಿದ್ರು ಅಂತ ಗೊತ್ತಾಗಲಿಲ್ಲ. ಅದು ಕೇಳಿಸ್ಕೊಳ್ಳಿ ಒಮ್ಮೆ. ನೀವು ಜೋರಿದ್ದಾನೆ ಭಾರತ್ ಮಾತಾ ಕಿ ಬರ ಹೇಳಿ, ಯಾವನವನು SP? ಏನ್ ಮಾಡ್ತಾ ಇದ್ದೀರಿ ನೀವು?